ಪಾರ್ಟಿ ಸದಸ್ಯತ್ವನೇ ಇಲ್ವಲ್ರಿ ಅವ್ರಿಗಿನ್ನ. ಅವ್ರ ಎಮ್ ಎಲ್ ಎಗೆ ಟಿಕೆಟ್ ಕೊಡ್ತಾರೆ ಮೊದಲನೇದಾಗಿ ಅವ್ರಿಗೆ ಬಿ ಫಾರಂ ಕೊಡಕ್ ಮುಂಚೆನೆ ಕಾಂಗ್ರೆಸ್ ಸದಸ್ಯತ್ವನ ಪಡೆದಂತವ್ರನ್ನ ಬೇರೆ ಪಾರ್ಟಿಯಲ್ಲಿ ಇದ್ದಂತವ್ರನ್ನ ಕರೆದು ಬಿ ಫಾರಂ ಕೊಟ್ಟಂತ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಪಕ್ಷ. ನಮ್ಮದು ಹೈಕಮಾಂಡ್ ಇದೆ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಇದ್ದಾರೆ, ಡಿ ಕೆ ಶಿವಕುಮಾರ್ ಸಾಹೇಬ್ರು ಇದ್ದಾರೆ, ಖರ್ಗೆ ಸಾಹೇಬ್ರು ಇದ್ದಾರೆ, ಉನ್ನತ ಬೇರೆ ಬೇರೆ ಇಡೀ ರಾಜ್ಯದಲ್ಲಿ ಹೈಕಮಾಂಡ್ ಅಂತ ಇದೆ. ಅವ್ರು ತೀರ್ಮಾನ ಮಾಡ್ತಾರೆ ಯಾರು ಸೇರಿಸ್ಕೋಬೇಕು, ಯಾರು ಬಿಡಬೇಕು, ಯಾರು ಬೇಕು, ಯಾರು ಬೇಡ ತೀರ್ಮಾನ ಮಾಡೋದು ನಮ್ಮ ಹೈಕಮಾಂಡ್ ವಿಚಾರ. ಈಗ ಮಾವನಹಳ್ಳಿ ಪಾರ್ಟಿ ಕಣ್ಣು ಕಾಣ್ತಾರೆ, ನಿಮ್ಗೆ ಗೊತ್ತಿಲ್ಲ ಗೆಲ್ಲಿದ್ರು. ಅದಕ್ಕೂ ಸಹ ನಾವು ವರಿಷ್ಠ ಗಮನಕ್ಕೆ ತರ್ತಾ ಇದೀವಿ. ಈ ತರ ಅವರು ಚುನಾವಣೆ ಆದ್ಮೇಲೆ ಕಣ್ಣಿಗೆ ಕಂಡಿಲ್ಲ. ಚುನಾವಣೆಗಿಂತ ಮುಂಚೆ ತಮ್ಗೆಲ್ಲ ಗೊತ್ತಿರಂಗೆ ಇಡೀ ರಾಜ್ಯವನ್ನು ನೋಡಿದ್ದೀರಾ. ಮರೆಯಾಗಿ ಕಂಡಿದ್ರು. ಈಗ ಬಂದು ಒಂದು ಪತ್ರಿಕಾಗೋಷ್ಠಿ ಮಾಡಿದ್ರು. ಅವನ ಪ್ರೀತಿ ನಮ್ಮ ಮುಖ ನೋಡ್ದು. ಸದ್ಯ ಆಧಾರ ನೋಡಿ ಖುಷಿ ಪಟ್ವಿ. ದಯಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಈ ತರ ಎಲ್ಲ ಹೊಂಟೋಗ್ಬಿಟ್ರೆ ಬರ್ತಕ್ಕಂಥದ್ದು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಇವೆಲ್ಲ ಬರ್ತಾ ಇದೆ, ನಗರ ಪಾಲಿಕೆ, ಪಟ್ಟಣ ಪಂಚಾಯತಿ ಇವೆಲ್ಲ ಬರ್ತಾ ಇದೆ. ಇಂಥವ್ರ ಮೇಲೆ ಕ್ರಮ ತಗೊಳ್ಳಿ ನೀವು ಅಂತ ಕೇಳ್ತೀವಿ, ಅವ್ರ ಗಮನ ತರ್ತೀವಿ. ಹಂಗಾಗಿ ನಾವು ಸಿದ್ದಗೌಡರ ಮೇಲೆ ವಿರೋಧ ಅವ್ರ ಮುಖಕ್ಕೆ ನೇರಕ್ಕೆ ಏನ್ ಕಾಣ್ತೋ ಅದನ್ನ ಹೇಳ್ತಾ ಇದ್ದಾರೆ. ಆದ್ರೆ ಅವ್ರ ಸೋಲ್ಸೋ ದೃಷ್ಟಿನಲ್ಲಿ ಇದ್ದಿದ್ರೆ ನಮ್ಗೆ ಬರೀ 6,000 ಅಂತರ ಬಂದಿದ್ದ ಚುನಾವಣೆಯಲ್ಲಿ. ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿದ್ರು ನಮ್ಮ ವಿರೋಧ ಪಕ್ಷದವರು. ಅಷ್ಟು ಖರ್ಚು ಮಾಡಿದ್ರು ಕೂಡ 6,000 ಮತ ಅಂತರದಲ್ಲಿ ನಮ್ಮ ತಂದೆ ಸೋತಿರೋದು. ಅದು ಕಾರಣ ಏನೇ ಇರಲಿ, ಆದರೆ ನಮ್ಮ ಪಕ್ಷದ ಮುಖಂಡರಾಗ್ಲಿ ಕಾರ್ಯಕರ್ತರಾಗ್ಲಿ ಪ್ರತಿಯೊಬ್ಬರೂ ಈ ಸಲ ಗೆಲ್ಲಿಸಲೇಬೇಕು ಅನ್ನೋ ದೃಷ್ಟಿಯಿಂದ ಚುನಾವಣೆ ಕೆಲಸ ಮಾಡಿರೋದ್ರಿಂದ ಒಳ್ಳೆ ಅಂತರದಲ್ಲೇ ನಮ್ಮ ತಂದೆಗೆ ಇಲ್ಲ ಅಂದಿದ್ರೆ ಖಂಡಿತ ಆ ಚುನಾವಣೆಯಲ್ಲಿ ಅವರು ಗೃಹ ಮಂಡಳಿ ಅಧ್ಯಕ್ಷರಾಗಿದ್ರು. ಅಂತ ಟೈಮಲ್ಲಿ ತಮಗೂ ಎಲ್ಲ ಗೊತ್ತಿದೆ ಏನೇನು ನಡೀತು ಆ ಚುನಾವಣೆಯಲ್ಲಿ ಅಂತ. ಅದಾದ್ಮೇಲೆ ಸುಮ್ಮನೆ ಈ ರೀತಿ ಹೇಳಿಕೆ ಕೊಟ್ಟು ನಮ್ಮ ಪಕ್ಷದ ಕಾರ್ಯಕರ್ತರಲ್ಲೇ ಗೊಂದಲ ಸೃಷ್ಟಿ ಮಾಡೋ ಅಂಥದ್ದು ಬೇಡ. ಈಗೇನು ಅವ್ರನ್ನ ಉಚ್ಚಾಟನೆ ಮಾಡಿ ಅಂತ ಯಾರನ್ನು ಕೇಳ್ತಾ ಇಲ್ಲ. ಆದರೆ ಈ ರೀತಿ ಪಕ್ಷದಲ್ಲಿ ನಮ್ಮ ಕಾರ್ಯಕರ್ತರಲ್ಲೇ ಗೊಂದಲ ಬರಬಾರ್ದು ಅನ್ನೋ ದೃಷ್ಟಿನಲ್ಲಿ ನಮ್ಮ ಮುಖಂಡರು ಇದರಲ್ಲಿ ಬೇಗ ಅವ್ರಿಗೆ ಒಂದು ಸೂಚನೆ ಕೊಡಬೇಕು. ಈ ರೀತಿ ಗೊಂದಲ ಮಾಡಬಾರ್ದು. ಯಾಕೆಂದ್ರೆ ಈಗ ಮೊನ್ನೆ ಮರಿಗೌಡ್ರ ಮೇಲೆ ಹೇಳಿದ್ದಾರೆ. ಆಕ್ಚುಲಿ ಅವರು ಮತ್ತೆ ಮಾವನಹಳ್ಳಿ ಸಿದ್ದೇಗೌಡರು ಇಬ್ರು ಜೊತೆನಲ್ಲೇ ಎಂಟೈರ್ ಕ್ಷೇತ್ರ, ನಾನು ಜೊತೆಯಲ್ಲಿದ್ದೆ, ಎಲ್ಲರೂ ಮುಖಂಡರು ಜೊತೆಯಲ್ಲಿದ್ದು ಎಂಟೈರ್ ಚಾಮುಂಡೇಶ್ವರಿ ಕ್ಷೇತ್ರ ಒಂದಿನಾನು ಬಿಡ್ದಂಗೆ ಪ್ರತಿದಿನ ಕ್ಯಾನ್ವಾಸ್ ಮಾಡಿದ್ದಾರೆ. ಕೊನೆ ಹಂತದವರೆಗೂ ಕೊನೆ 3 ದಿನದಲ್ಲಿ ಇವ್ರಿಗೆ ಇರಲಿಲ್ಲ, ಯಾರು ಅಭ್ಯರ್ಥಿ ಆಗಿದ್ದವರು ಅವ್ರು ಇರಲಿಲ್ಲ. ಆದರೆ ಮರಿಗೌಡರು ಕೊನೆ ಹಂತದವರೆಗೂ ಏನು ಕಾರ್ಯಕರ್ತರನ್ನ ಸಮಾಧಾನ ಮಾಡಬೇಕು ಅಂತ ಸ್ಥಿತಿ ಬಂದಿತ್ತು ನಮ್ಮ ಕ್ಷೇತ್ರದಲ್ಲಿ. ಧೈರ್ಯವಾಗಿ ಸಾಹೇಬರ ನಿರ್ದೇಶನದಂತೆ ಅವರು ಕೆಲಸ ಮಾಡಿದ್ದಾರೆ. ಆದರೆ ಈ ಥರ ಸುಮ್ಮನೆ ಗೊಂದಲದ ಹೇಳಿಕೆ ಕೊಡೋದು ತಪ್ಪು ಅಂತ ನಾನಾದರೂ ಭಾವಿಸ್ತೀನಿ. ಕೂಡ ವ್ಯತಿರಿಕ್ತವಾಗಿ ಹೇಳ್ತಕ್ಕಂಥ ಪದ್ಧತಿ ನಮ್ಗಲ್ಲ. ನಾವು ಕೇಳ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ, ಇದೇ ಮಾವನಹಳ್ಳಿ ಸಿದ್ದೇಗೌಡರನ್ನ ಗ್ರಾಮೀಣ ಭಾಷೆಯಲ್ಲಿ ಹೆಬ್ಬೆಟ್ ಸಿದ್ದೇಗೌಡ ಅಂತ ಹೇಳಿ ಕರೆಯೋದು. ಹೆಬ್ಬೆಟ್ ಅಂದ್ರೆ ಏನು? LTM ತಮ್ಮು. ಹೆಬ್ಬೆಟ್ ಅಂತಂತಂದ್ರೆ ವಿಚಾರವನ್ನ ಗೊತ್ತಿದ್ದಿರ್ತಕ್ಕಂಥ ವ್ಯಕ್ತಿ, ವಿಚಾರವನ್ನ ಬೇರೆಯವ್ರ ಕಡೆಯಿಂದ ತಿಳ್ಕೊಂಡು ಹೇಳ್ತಕ್ಕಂಥ ವ್ಯಕ್ತಿ. ನಾನು 35 ವರ್ಷದಲ್ಲಿ ಸನ್ಮಾನ್ಯ ಮರಿಗೌಡರ PA ಆಗಿ ತಾಲೂಕ್ ಪಂಚಾಯತಿ ಹಿಡಿದು ಮೂಡ ಅಧ್ಯಕ್ಷರವರೆಗೂ ಕೂಡ ಸಕ್ರಿಯವಾಗಿ 24 ಗಂಟೆ ಟೈಮ್ ಅವರಲ್ಲಿ ಒಡನಾಟ ಮಾಡ್ಕೊಂಡ್ಬಂದಿರ್ತಕ್ಕಂಥ ವ್ಯಕ್ತಿ. ಅವ್ರ ಗುಣ ಏನು, ಅವ್ರ ವ್ಯಕ್ತಿತ್ವ ಏನು, ಅವ್ರ ನಡವಳಿಕೆ ಏನು ಅಂತಕ್ಕಂಥದ್ದು ಬಹುಶಃ ಕುಂತಿರ್ತಕ್ಕಂಥವ್ರು ಎಲ್ರಿಗೂ ಗೊತ್ತಿರ್ತಕ್ಕಂಥ, ಅಲ್ಲಿ ಕುಂತಿರೋರ್ಗಿಂತ ಮಿಗಿಲಾಗಿ ನನಗೆ ಗೊತ್ತಿರ್ತಕ್ಕಂಥ ಸಿದ್ದೇಗೌಡರು ಜಿಲ್ಲಾ ಮೂಡ ಅಧ್ಯಕ್ಷರ ಬಗ್ಗೆ ಮಾತಾಡಬೇಕಾದ್ರೆ ನೈತಿಕ ಹೊಣೆಯನ್ನು ಕೊಟ್ಟು ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾರೆ. ಇವರು ಪತ್ರಿಕಾಗೋಷ್ಠಿ ಮಾಡಿದ್ರಲ್ಲ, ಯಾರನ್ನ ಕೇಳ್ಕೊಂಡು ಪತ್ರಿಕಾಗೋಷ್ಠಿ ಮಾಡಿದ್ರು? ಇವರು ಹೈಕಮಾಂಡ್ ಕೇಳಿದ್ರ? ಇಲ್ಲ ನಮ್ಮ ಇವ್ರು ಕೇಳಿದ್ರ? ಬ್ಲಾಕ್ ಅಧ್ಯಕ್ಷರುಗಳು ಕೇಳಿದ್ರ? ಯಾರನ್ನ ಕೇಳ್ಕೊಂಡು ಪಕ್ಷದ ಸಿದ್ಧಾಂತ ಇದು JDS ಪಕ್ಷ ಬಂದಿರತಕ್ಕಂಥವ್ರಿಗೆ JDS ಪಕ್ಷದ ಕಾನ್ಸೆಪ್ಟೇ ಬೇರೆ, ಕಾಂಗ್ರೆಸ್ ಪಕ್ಷದ ಕಾನ್ಸೆಪ್ಟೇ ಬೇರೆ. ನೀವು ಏಕೇಕಿ ಪತ್ರಿಕಾ ಮಾಧ್ಯಮವನ್ನು ಕೊಟ್ಟರಲ್ಲ, ಸಿದ್ದರಾಮಯ್ಯನವರ 2ನೇ ಪಂಥೀಯ ನಾಯಕರು ಸನ್ಮಾನ್ಯ ಮರಿಗೌಡರಲ್ಲಿ ದೇಶದ ರಾಜಕಾರಣ ಇಲ್ಲ, ಅಸೂಯೆ ರಾಜಕಾರಣ ಇಲ್ಲ, ನೆಲದಂಥ ವ್ಯಕ್ತಿಗಳಿಗೆ ಯಾವತ್ತೂ ಕೂಡ ದ್ರೋಹ ಬಗೆದಂಥ ಕೆಲಸವನ್ನು ಅವರು ಇವತ್ತು ಮಾಡ್ತಾ ಬಂದವ್ರೆ, ಮುಂದನೂ ಮಾಡ್ತಾರೆ. ರಾಜೀನಾಮೆ ಕೊಡಿ ಅಂತ ನೀವು ಕೇಳ್ತಿದ್ರಲ್ಲ, ಮರಿಗೌಡರು ಏನಾರ ತಪ್ಪನ್ನೇ ಮಾಡಿದರೆ 24 ಗಂಟೆ ಒಳಗಡೆ ಈ ರಾಜ್ಯದ ಅಪ್ರತಿಮ ನಾಯಕ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ಕ್ಷಣಾತ್ರದಲ್ಲಿ ಅವ್ರನ್ನ ಬಳಿಕತ್ತಿಲ್ಲ. ಅದನ್ನು ಸಿದ್ದೇಗೌಡರು ತಲೆಗುಂಡೆ ಒಳಗೆ ಹಾಕಬೇಕು.
ತಲೆಗುಂಡೆ ಒಳಗೆ ಹಾಕಬೇಕು. ಮಾತಾಡಬೇಕಾದ್ರೆ ರಾಜೀನಾಮೆ ಕೊಡು ಅಂತ ಕೇಳಕ್ಕೆ ಇವ್ರು ಯಾರು? ಕ್ಷೇತ್ರದ ಜನತೆ ಇವತ್ತು ಸನ್ಮಾನ್ಯ ಮರಿಗೌಡರ ಹಿಂಭಾಗದಲ್ಲಿದೆ, ಅವ್ರ ಜೊತೆಲಿದೆ. ಯಾಕೆ ಈ ಮಾತು ನಾನು ಹೇಳಬೇಕು ಅಂತಂದ್ರೆ, ನಾನು ಒಬ್ಬ ಪರಿಶಿಷ್ಟ ಜಾತಿಯ ಜನಾಂಗದವನಾಗಿ ಇದ್ದುಕೊಂಡು ನಿಮ್ಮ ಪತ್ರಿಕೆ ಮಾಧ್ಯಮದ ಮುಂದೆ ನಾನು ರಿಕ್ವೆಸ್ಟ್ ಮಾಡಿದ್ದೆ ಅನ್ನೋದು ಇಷ್ಟೇ ಪರ್ಪಸ್. ಇದನ್ನ ಸಿದ್ದೇಗೌಡರು ಇನ್ಮೇಲಾದರೂ ಕೂಡ ಯಾವುದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಮುಂದೆ ಏನಾಗುತ್ತೆ ಅನ್ನೋದನ್ನು ಪರಿಗಣಿಸಿ ಕೊಡಬೇಕು. ನೀವು ಹೇಳ್ದಕ್ಕೆ ರಾಜೀನಾಮೆ ಕೊಡೋಕೆ ನಾವೇನು ದಡ್ರಲ್ಲ, ಅವ್ರೇನು ದ್ರೋಹ ಮಾಡಿಲ್ಲ. ಮತ್ತೆ ಮಾಡ್ತು ಅಂತಂದ್ರೆ ನಾವು ವ್ಯತಿರಿಕ್ತವಾಗಿ ನಾವು ಹಿಂಗೆ ಮಾಡಲ್ಲ, ಒಂದು ಜಿಲ್ಲಾ ಮಾಡ್ತಿಲ್ಲ, ಒಂದು ವರಿಷ್ಠ ಅನುಮತಿ ಕೇಳ್ಕೊಂಡು ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಅವ್ರ ಬಗ್ಗೆ ಹೋರಾಟ ಮಾಡಬೇಕಾಗತ್ತೆ. ಇದು ಅವ್ರಿಗೆ ಎಚ್ಚರಿಕೆಯ ಸಂದೇಶ. ಪರಾಜಿತ ಆದಂಥ ಅಭ್ಯರ್ಥಿ ಆದ ಸಿದ್ದೇಗೌಡರು ಏನು ಪತ್ರಿಕಾಗೋಷ್ಠಿ ಇವತ್ತು ಅವ್ರ ತೋಟದಲ್ಲಿ ಮಾಧ್ಯಮದವ್ರನ್ನ ಕರೆದು ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ರು. ಇದು ನಮ್ಮ ಪಕ್ಷವ್ರನ್ನ ತೀವ್ರ ಖಂಡನೀಯವಾಗಿ ಖಂಡಿಸ್ತೀವಿ. ಅವರು ಈ ಥರ ಹೇಳಿಕೆ ಕೊಡೋದು ಭಾಳ ಅಸಹಜ. ಪಕ್ಷದ ಶಿಸ್ತಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿಯಾಗಿ ಪರಾಜಿತಗೊಂಡ ಮೇಲೆ ಇವರು ಪಕ್ಷದ ಶಿಸ್ತನ್ನು ಕಾಪಾಡ್ಕೊಂಡು ಹೋಗ್ಬೇಕು. ಇವತ್ತು 40 ವರ್ಷಗಳ ಕಾಲ ಈ ರಾಜ್ಯದ ಮುಖ್ಯಮಂತ್ರಿಯ ಸಹೋದರನಾಗಿ ದುಡಿದಂಥ ನಮ್ಮ ಕೆ ಮರಿಗೌಡರು ಮೂಢ ಅಧ್ಯಕ್ಷರ ಬಗ್ಗೆ ಆಗಲಿ ಮತ್ತು ನಮ್ಮ ಪಕ್ಷದ ವರಿಷ್ಠಗಳ ಬಗ್ಗೆ ಆಗಲಿ ಈ ಥರ ಹೀನವಾಗಿ ಮಾತಾಡೋದನ್ನು ನಿಲ್ಲಿಸ್ಬೇಕು. ಮಾನ್ಯ ಸಿದ್ದೇಗೌಡರು ನೀವು ಇವತ್ತು ಏನು ನಮ್ಮ ನಾಡನಹಳ್ಳಿ ರವೀಂದ್ರ ಅಧ್ಯಕ್ಷರು ಏನು ಹೇಳಿದ್ರು ನಿಮಗೆ, ಅವತ್ತು ಬೂತ್ಗೆ ಒಂದು ಬೂತ್ ಹಾಕ್ರಿಯಾ ಅಂತ ಹೇಳೋವಂಥ ಒಂದು ಶಕ್ತಿ ಇರಲಿಲ್ಲ, ನಿಮಗೆ ಒಂದು ಸೌಜನ್ಯ ಇರಲಿಲ್ಲ. ಇವತ್ತು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ 337 ಬೂತ್ ಏನಿದೆ, ಆ ಬೂತನ್ನು ಇವತ್ತು ಗೌರವ ಉಳ್ಕೊಳ್ಳಿ. ನಾನು ಇವತ್ತು ಭಾಳ ತಪ್ಪು ಮಾಡಿದೆ ಅಂತೇಳಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಾಹೇಬರು ಬೂತ್ ಖರ್ಚುಗಳನ್ನು ಕೊಟ್ಟು, ಇದೇ ನಮ್ಮ ಅರುಣ್ ಕುಮಾರಣ್ಣವರು ಇದ್ದಾರೆ, ಅರುಣ್ ಕುಮಾರಣ್ಣವರು ಮತ್ತು ಇದೇ ನಮ್ಮ ಮೂಢ ಅಧ್ಯಕ್ಷರು ಮರಿಗೌಡರು ಸಾಹೇಬರು ನೇತೃತ್ವದಲ್ಲಿ ಕರೆಸಿ ಇವತ್ತು ಬೂತ್ಗೆ ಆಕ್ರಯ 337 ಬೂತು ಎಲ್ಲ ಖರ್ಚುಗಳು ನಮ್ಮ ಮರ್ಯಾದೆ ಉಳಿಲಿ, ನಮ್ಮ ಕ್ಷೇತ್ರದ ಜನ ಇವತ್ತು ಕಾಪಾಡಲಿ. ಅವತ್ತಿನ ಕಾಪಾಡ್ಕೊಂಡು ಬಂದಿದ್ದಾರೆ. ಈ ವ್ಯಕ್ತಿ ಈ ಥರ ಮೋಸ ಮಾಡಿಬಿಟ್ಟ, ನನಗೆ ಈ ಥರ ಮಾಡ್ತಾನೆ ಅಂತ ನನಗೆ ಗೊತ್ತಿಲ್ಲ ಅಂತೇಳಿ ಭಾಳ ಅಸಮಾಧಾನ ಕೊಟ್ಕೊಂಡ್ರು ಸಿದ್ದರಾಮಯ್ಯ ಸಾಹೇಬರು. ಇದೇ ನಮ್ಮ KPCC ಅಧ್ಯಕ್ಷ DK ಶಿವಕುಮಾರ್ ಸಾಹೇಬರು ಭಾಳ ಬೇಜಾರಲ್ಲಿ ಕೊಟ್ಟರು ಬಿ ಫಾರಮ್ಮ. ನಿಮಗೆ ಮಾನವಳ್ಳಿ ಸಿದ್ದೇಗೌಡ್ರೆ ಇದು ಗಮನದಲ್ಲಿರಲಿ. ಅವತ್ತು ನಿಮಗೆ ಕೊಂಡಿಲ್ಲ ಬಿ ಫಾರಮ್ ಇದು ಮರಿಗೌಡ ನಿಂದು ಕಣೆಯ. ಇವತ್ತು ಸಾಹೇಬ್ರು ಹೇಳ್ಬಿಟ್ಟಿದ್ರೆ ಮಾನವಳ್ಳಿ ಸಿದ್ದೇಗೌಡಗೆ ತಗೊಂಡ್ಬಿಟ್ಟು ಬೇಜಾರು ಕೊಟ್ಟಂಥ ದೃಶ್ಯ ನಿಮ್ಮಲ್ಲಿದೆ. ಇದನ್ನು ಎಚ್ಚೆತ್ಕೋಬೇಕು. ಇದನ್ನು ನಾವು ಇದ್ದ ಅವತ್ತು ನಿಮಗೆ ಬಿ ಫಾರಮ್ ಕೊಡಿಸ್ಬೇಕಾದ್ರೆ ನಾನು ಇದೇ ನಮ್ಮ ಅಧ್ಯಕ್ಷರು ರವೀಣ್ಣವರು, ನಮ್ಮ ಅರುಣ್ ಕುಮಾರ್ ಎಲ್ಲರೂ ಕೂಡ ಅವತ್ತು KPCC ಆಫೀಸು ಅವತ್ತು DK ಶಿವಕುಮಾರ್ ಸಾಹೇಬ್ರ ಮನೆಗೆ ಬಂದಿದ್ದು. ನಿಮ್ಮ ಮನೆಗೆ ಸೌಜನ್ಯಕ್ಕೂ ಕರೀಲಿಲ್ಲ. ನಾನು DK ಶಿವಕುಮಾರ್ ಸಾಹೇಬರು ಕರೆದು ಬಿ ಫಾರಮ್ ಕೊಟ್ಟದ್ದು ಮರಿಗೌಡರು ಸಾಹೇಬರು ಕೊಟ್ಟದ್ದು. ಬಿ ಫಾರಮ್ ನಿಂದು ಇದು ಸಿದ್ದೇಗೌಡಂದಲ್ಲ ಅಂತ ಅವ್ರು ಕೊಟ್ಟದ್ದು ಏನು ಅಂದರೆ, ಅವರು 40 ವರ್ಷದಿಂದ ನೀನು ನಿಷ್ಠೆಯಿಂದ ದುಡಿದಿರೋಂಥ ವ್ಯಕ್ತಿ. ಇವತ್ತು ವಿಜಿಲೆನ್ಸ್ ರಿಪೋರ್ಟ್ ತಗೊಂಡಿದ್ರು, KPCCಯಿಂದ ರಿಪೋರ್ಟ್ ಹೋಗಿತ್ತು, ASCದಿಂದ ರಿಪೋರ್ಟ್ ಹೋಗಿತ್ತು. ಇವತ್ತು ಕೆ ಮರಿಗೌಡರಿಗೆ ಟಿಕೆಟ್ ಕೊಟ್ಟ ಚಾಮುಂಡೇಶ್ವರಿ ಗೆಲ್ಲೋಂಥ ಅಭ್ಯರ್ಥಿ ಇವತ್ತು ಶಾಸಕ ಆಗ್ತಾರೆ ಅಂತೇಳಿ ಎಲ್ಲ ಕೂಡ ರಿಪೋರ್ಟ್ ಹೋಗಿತ್ತು. ಆದರೂ ಕೂಡ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಒಕ್ಕಲಿಗ ಸಮಾಜ ಇವತ್ತು 90,000 ಓಟ್ ಇದೆ, ಒಕ್ಕಲಿಗ ಸಮಾಜಕ್ಕೆ ಕೊಡಬೇಕು. ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಸೋಲಿಸಿದಂಥ ಜನ ಇವತ್ತು ನಿನ್ನ ಸೋಲಿಸ್ತಾರೆ. ಬೇಡ ಮರಿಗೌಡ, ಹಿಂದೆ ನೀನು ಸ್ಪರ್ಧೆ ನೀರು, ನನ್ನ ಮೇಲೆ ಪ್ರೀತಿ ಗೌರವ ಇದ್ದರೆ ಇದು ಬಿಡು, ನಾನು ಯಾರ ಅಭ್ಯರ್ಥಿನ ಆಯ್ಕೆ ಮಾಡಿ ಅಂತ ಹೇಳ್ತೀನಿ. ಆ ಅಭ್ಯರ್ಥಿನ ನೀವೆಲ್ಲರೂ ಒಗ್ಗಟ್ಟಾಗಿ ನಿನ್ನ ಜೊತೆಗೆ ಏನು 11 ಜನ ಅಭ್ಯರ್ಥಿಗಳು ಆಸ್ಪರೆಂಟ್ ಅವರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಗೆಲ್ಸ್ಕೊ ಬನ್ನಿ ಅಂತ ಹೇಳಿದ್ರು. ಅದೇ ರೀತಿ 11 ಜನ ಅಭ್ಯರ್ಥಿಗಳು ಕೂಡ ಸಿದ್ದರಾಮಯ್ಯ ಸಾಹೇಬರ ಮಾತುಗಳನ್ನ ಗೌರವ ಕೊಟ್ಟು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಹೇಳಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು. ಅದೇ ರೀತಿ ನಾವು ನಡ್ಕೋಬೇಕು ಅಂತೇಳಿ ಪಾಪ 11 ಜನಗಳು ನಿಮಗೆ ತ್ಯಾಗ ಮಾಡಿದ್ದಾರೆ ಬಿ ಫಾರಮ್ನ. ಇವತ್ತು ನಮ್ಮ ಅಧ್ಯಕ್ಷರು ಹೇಳ್ದಂಗೆ ರವೀಣ್ಣವರು ಒಂದು ಕೃತಜ್ಞತೆ, ಒಂದು ನಿಮ್ಮ ಕಷ್ಟ ಏನು, ನಿಮ್ಮ ಸುಖ ಏನು, GD ದೇವೇಗೌಡರು ಏನು ಮಾಡ್ತಾ ಇದ್ದಾರೆ, ನಿಮ್ಗೆ ಏನು ತೊಂದರೆ ಕೊಡ್ತಾ ಇದ್ದಾರ, ನನ್ನ ವಿರುದ್ಧ ನಿಂತ್ಕೊಳ್ಳೋದಕ್ಕೆ ಅಂತ ಒಂದು ಸೌಜನ್ಯ ಹೇಳುವಂಥ ಶಕ್ತಿ ಇಲ್ಲ ನಿಮ್ಮಲ್ಲಿ. ಯಾವುದೋ ಒಂದು ಇದರಲ್ಲಿ ಹೋಯ್ತೀರಿ, ನೈಟ್ ಹೋಯ್ತೀರಿ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ, ಎಲ್ಲೋ ಹೋಯ್ತೀರಿ, ಮಗ ತೋರಿಸ್ಕೊತೀರಿ, ಬಂದ್ಬಿಡ್ತೀರಿ ತೋರ್ಸೋಣಗೆ. ಸಾಹೇಬ್ರು ಏನು ರಾಜ್ಯದ ಮುಖ್ಯಮಂತ್ರಿಗಳು ನೀವು ಬರ್ಬೇಡ ಕಣಪ್ಪ ಹೋಗು ಅಂತ ಹೇಳ್ತಾರ. ರಾಜ್ಯದ ಪ್ರಜೆ ಬರ್ತಾರೆ, ಬರಲಿ ಹೋಗ್ಲಿ ಅಂತ ಹೇಳ್ತಾರೆ. ಅದರೇ ಒಂದು ಇದು ಇಟ್ಕೊಂಡು ರಾಜ್ಯದ ಮುಖ್ಯಮಂತ್ರಿ ನಮ್ಗೆ ಭಾಳ ಗೌರವ ಕೊಡ್ತಾರೆ ಅಂತ ಹೇಳೋದು ಅದು ನಿಮ್ಮದು ಭಾಳ ಖಂಡನೀಯ. ದಯವಿಟ್ಟು ಈ ರೀತಿ ಯಾವುದೇ ರೀತಿ ಪತ್ರಿಕಾಗೋಷ್ಠಿಯನ್ನು ನೀವು ಕರಿಬಾರ್ದು. ಇದೇ ರೀತಿ ಪತ್ರಿಕಾಗೋಷ್ಠಿಯನ್ನು ಕರೆದ್ರೆ ಇಡೀ ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದ ನಿಷ್ಠಾವಂತ ಕಾರ್ಯಕರ್ತರುಗಳು ಏನಿದ್ದೀವಿ ಎಲ್ಲರೂ ಕೂಡ ನಿಮ್ಮ ಮನೆ ಹತ್ರ ಬಂದು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತೇಳಿ ಎಚ್ಚರಿಕೆ